राज्यात 1995 नंतर सुरू झालेल्या कन्नड माध्यमातील विना अनुदानित शाळा व महाविद्यालयांना शासनाचे अनुदान द्यावे या मागणीसाठी गुरुवारी कर्नाटक विना अनुदानित शाळा महाविद्यालय कर्मचारी व्यवस्थापन मंडळे व विविध संघटनांच्या संयुक्त आघाडीने आंदोलन करून जिल्हाधिकाऱ्यांना निवेदन सादर करण्यात आले। राज्यातील विविध खाजगी शैक्षणिक संस्थांनी 1995 नंतर कन्नड माध्यमातील प्राथमिक शाळा, माध्यमिक शाळा तसेच पदवीपूर्व महाविद्यालये सुरू केली। मात्र या संस्थांना सरकारकडून अद्याप कोणतेही अनुदान मिळालेले नाही। गेल्या 30 वर्षांपासून खाजगी व्यवस्थापनाने स्वतःच्या खर्चातून इमारती व इतर सुविधा उभारून अल्प वेतनावर कर्मचाऱ्यांना कामावर ठेवले। सध्या या शाळांची आर्थिक स्थिती अत्यंत बिकट झाली असून शिक्षकांना वेतन देणेही कठीण झाले असल्याची तक्रार आंदोलनकर्त्यांनी केली। कर्नाटक राज्यದಲ್ಲಿ 1995 ನಂತರ ಪ್ರಾರಂಭವಾದಂತ ಶಾಲಾ ಕಾಲೇಜುಗಳಿಗೆ ಅನುದಾನ ನೀಡುವುದಕ್ಕೋಸ್ಕರವಾಗಿ ಮಾನ್ಯ ವಾಟಾಳ್ ನಾಗರಾಜರವರ ಅಧ್ಯಕ್ಷತೆಯಲ್ಲಿ ಮೊನ್ನೆ ನಡೆದ ಸಭೆಯಲ್ಲಿ ಇತ್ಯರ್ಥವಾದಂತೆ 12ನೇ ತಾರೀಕಿನಂದು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಶಿಕ್ಷಕ ಸಿಬ್ಬಂದಿ ಆಡಳಿತ ಮಂಡಳಿಗಳು ಹಾಗೂ ವಿವಿಧ ಸಂಘಟನೆಗಳು ಒಟ್ಟುಗೂಡಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸಿಕೊಳ್ಳಬೇಕೆನ್ನುವಂತ ನಿರ್ಣಯದ ಮೇರೆಗೆ ಇವತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ಅನುದಾನಿತ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ನಮ್ಮೆಲ್ಲ ಸಿಬ್ಬಂದಿ ಅಲ್ಲಿ ಆಡಳಿತ ಮಂಡಳಿಗಳು ಸೇರಿಕೊಂಡು ಇವತ್ತು ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ। ತಮಗೆ ಹೇಳಬೇಕಂತಂದ್ರೆ 30 ವರ್ಷದಿಂದ ನಮ್ಮ ಶಿಕ್ಷಕರಿಗೆ ವೇತನ ಅನುದಾನ ಇಲ್ಲ। ಇವತ್ತು ಅವರ ಪರಿಸ್ಥಿತಿ ಏನಾಗಿದೆಪ್ಪ ಅಂತಂದ್ರೆ ಒಬ್ಬ ಕೂಲಿ ಆಳಿಗೆ ಒಂದು ದಿವಸಕ್ಕೆ 300 ರೂಪಾಯಿ ಸಿಗ್ತೈತಿ, ಅಷ್ಟು ಸುಧಾ ಇವತ್ತು ನಾವು ಶಿಕ್ಷಕರಿಗೆ ಇವತ್ತು ಪಡ್ಕೊಳ್ತಾ ಇಲ್ಲ। ಒಂದು 2,000 ರೂಪಾಯಿದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ। ಎಷ್ಟೋ ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಾರ, ಎಷ್ಟೋ ಕುಟುಂಬಗಳು ಇವತ್ತು ಹಾಳಾಗಿ ಹೋಗಿದಾವು, ಎಷ್ಟೋ ನಮ್ಮ ಶಿಕ್ಷಕರ ಮಕ್ಕಳ ಶಿಕ್ಷಣದ ಪರಿಸ್ಥಿತಿ ಇವತ್ತು ಏನಪ್ಪಾ ಅಂತಂದ್ರೆ ಅತ್ಯಂತ ಕೀಳು ಮಟ್ಟಕ್ಕೆ ಐತಿ। ಯಾಕಂದ್ರೆ ನಮ್ಮ ಹತ್ರ ಹಣ ಇಲ್ಲ, ಮಕ್ಕಳಿಗೆ ಶಿಕ್ಷಣ ಕೊಡಿಸುವಷ್ಟು ಸಹ ನಮ್ಮ ಆರ್ಥಿಕ ವ್ಯವಸ್ಥೆ ಇವತ್ತು ಸರಿಯಾಗಿಲ್ಲ। ಹೀಗಾಗಿ ಸಾವಿರಾರು ಕುಟುಂಬಗಳು ಇವತ್ತು ಆರ್ಥಿಕ ಮುಗ್ಗಟ್ಟಿನಿಂದ ಹಾಳಾಗ್ತಾ ಇದ್ದಾವೆ। ಈ ಒಂದು ನಿಟ್ಟಿನಲ್ಲಿ ವಿಚಾರ ಮಾಡಿದ್ರೆ ರಾಜ್ಯದಲ್ಲಿ ಉತ್ತಮವಾದಂತ ಶಿಕ್ಷಣ ಯಾರು ನೀಡತಾವ್ರಪ್ಪ ಅಂತ ಸರ್ಕಾರದ ವರದಿ ಕೇಳಿದ್ರೆ ಅದು ಅನುದಾನ ರಹಿತ ಶಾಲಾ ಕಾಲೇಜುಗಳು। ಇವತ್ತು ಇಡೀ ರಾಜ್ಯದ ಒಂದು ಫಲಿತಾಂಶವನ್ನು ಹೋಲಿಕೆ ಮಾಡಿ ನೋಡ್ರೆ ಹಗಲಿನಲ್ಲಿ ನಮ್ಮ ಶಿಕ್ಷಕರು ಮಕ್ಕಳಿಗಾಗಿ ಸಮಾಜಕ್ಕಾಗಿ ಈ ನಾಡನ್ನು ಕಟ್ಟುವುದಕ್ಕೋಸ್ಕರವಾಗಿ ಕನ್ನಡ ಶಾಲೆಗಳನ್ನು ಉಳಿಸುವುದಕ್ಕೋಸ್ಕರವಾಗಿ ಸತತ ಹಗಲು ರಾತ್ರಿ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೇವೆ। ಆದ್ರೆ ನಮ್ಮ ಪರಿಸ್ಥಿತಿ ಏನು? ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಾವು ಹಲವಾರು ಸಾರಿ ಭೇಟಿಯಾಗಿದ್ದೇವೆ, ಹಲವಾರು ಸಾರಿ ಮನವಿಯನ್ನು ಅರ್ಪಿಸಿದ್ದೇವೆ। ಮಾನ್ಯ ಶಿಕ್ಷಣ ಸಚಿವರು ಸಹ ನಮ್ಮ ಉಸ್ತುವಾರಿ ಸಚಿವರುಗಳನ್ನು ಸಹ ನಾವು ಭೇಟಿಯಾಗಿದ್ದೇವೆ, ಅವರೂ ಸಹ ನಿಮಗೆ ಇವತ್ತು ಹೇಳಿದ್ದಾರೆ। ಆದ್ರೆ ತಮಗೊಂದು ತಪ್ಪು ಕಲ್ಪನೆ ಇದೆ, ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಲ್ಲಿ ಕಾಣ್ತೈತಿ। ಎಷ್ಟು ಶಾಲೆಗಳ ಮುಚ್ಚೋಗಿದಾವ್ರಿ, ಅದೆಲ್ಲ ಕೂಡ್ಕೊಂಡು ನೀವು ಸಾವಿರಾರು ಕೋಟಿ ಬಜೆಟ್ ಅನ್ನು ನಿಮ್ಮನ್ನ ತಪ್ಪು ದಾರಿಗೆಳೆಯುವಂತ ಕಾರ್ಯಕ್ರಮವನ್ನು ಅವ್ರು ಮಾಡತ್ತಾರ। ನಮ್ಮ ಹತ್ರ ಇದೆ ಡಾಟಾಸ್, ಕೇವಲ 341 ಕೋಟಿ ರೀ ಒಂದು ರಸ್ತೆ ರೀ, ಒಂದು ರಸ್ತೆಗೆ ಅಥವಾ ಒಂದು ಯಾವುದೋ ಒಂದು ಕಟ್ಟಡಕ್ಕೆ ದೊರೆಯುವಂತ ಅನುದಾನ ರೀ, ಅದು ಒಂದು ವರ್ಷದಲ್ಲಿ ಆಗೋದಿಲ್ಲ, ಸುಮಾರು 20 ವರ್ಷ ಬೇಕು, 5 ವರ್ಷ ಆದ್ರೂ ನಮಗೆ ಕೊಡ್ರಿ। ಅಟ್ಲೀಸ್ಟ್ ನಮ್ಮ ಬದುಕಿಗೆ ಇನ್ನು ಮುಂದೆ ಆಶಾದಾಯಕವಾಗಿ ಶಿಕ್ಷಕರು ಬದುಕಬೇಕಂದ್ರೆ ಈ ರಾಜ್ಯದಲ್ಲಿ ಅವರ ಕುಟುಂಬಗಳು ಇವತ್ತು ಬದುಕಬೇಕಾದ್ರ ಅವ್ರ ಮಕ್ಕಳಿಗೆ ಏನಾದ್ರೂ ನೀವು ಸಹಾಯ ಮಾಡ್ಬೇಕಂತಾದ್ರ ತಾವು ಅನುದಾನವನ್ನು ಕೊಡ್ರಿ। ನೀವು ಸರ್ಕಾರಿ ಶಾಲೆಗಳನ್ನ ಕಟ್ಟಬೇಕಾದ್ರೆ ಕೋಟ್ಯಾನು ರೂಪಾಯಿ ಹಣ ಖರ್ಚು ಮಾಡ್ತೀವಿ, 4,200 ಕೋಟಿ ದುಡ್ಡು ಖರ್ಚು ಮಾಡುವಲ್ಲಿ ನಮ್ಮ ಶಿಕ್ಷಕರಿಗೆ ಕೇವಲ ವೇತನ ಅನುದಾನ ರೀ, ನಾವು ಕಟ್ಟಡ ಕೇಳಾಕತ್ತಿಲ್ಲ, ಪೀಠೋಪಕರಣ ಏನ್ ಕೇಳಾಕತ್ತಿಲ್ಲ, ಬೂಟ್ ಕೇಳಾಕತ್ತಿಲ್ಲ, ಶೂಸ್ ಕೇಳಾಕತ್ತಿಲ್ಲ, ನಾವು ನಿಮ್ನ ಏನು ಕೇಳಾಕತ್ತಿಲ್ರಿ, ನಮ್ಮ ಕುಟುಂಬಕ್ಕೆ ನಿರ್ವಹಣೆಗಾಗಿ ನೀವು ಅನುದಾನ ಕೊಡ್ರಿ। 30 ವರ್ಷದಿಂದ ಇವತ್ತು ನಮ್ಮ ಕುಟುಂಬಗಳು ಬೀದಿ ಪಾಲಾಗಿದಾವ್ರಿ, ರಾತ್ರಿಯಲ್ಲಿ ಕೂಲಿ ಮಾಡ್ತಾರ್ರಿ, ನಿಮ್ಗೆಲ್ಲ ಗೊತ್ತಿಲ್ಲ, ಲಾಡ್ಜ್ನಲ್ಲಿ ನನ್ನ ಎಷ್ಟೋ ಸ್ನೇಹಿತರು ಕೂಲಿ ಮಾಡ್ತಾರ್ರಿ, ರೈಲ್ವೆ ಸ್ಟೇಷನ್ ನಲ್ಲಿ ಹಮಾಲಿ ಮಾಡ್ತಾರ್ರಿ, ಹೇಳ್ಬಾರ್ದಾವೆಲ್ಲ ಮಾಧ್ಯಮದ ಮುಂದೆ ನಾನು ಎಸ್ ಮಾಡೋದಂತ। ಅದಕ್ಕೆ शिक्षक बेळगाव जिल्हा अनुदान रहित प्राथमिक शाळेच्या वतीने आम्ही या ठिकाणी जिल्हाधिकाऱ्यांना निवेदन देत आलेलं आहे। गेली 20-25 वर्ष झालं आम्ही या ठिकाणी आंदोलन रस्त्यावरती उतरून करतोय, कारण मगाशी मी सांगितलं की आमची परिस्थिती काय झाले, बिनपगार आणि फुल अधिकारी अशी परिस्थिती झालेली आहे। कारण आम्ही गेले कित्येक वर्ष झालं मुलांना ज्ञानार्जन देतोय, पण आमच्यावर अन्याय होतोय। म्हणून आज ह्या मुखांतर मी सरकारला विनंती करतोय, सिद्धरामय्या साहेबांना विनंती करतोय की तुम्ही साहेब अनेक सरदारचे तुम्ही सरदार आहे, अनेक तुम्ही स्कीम काढल्या त्याचा सरदार झालाय, भाग्याचा सरदार झालाय,
ते अन्य भाग असू दे, कुठलाही भाग असू दे, पण आज तुम्ही शिक्षकांचं भाग्याचं सरदार तुम्ही व्हायला पाहिजे. हे आमचं दुर्भाग्य आहे. तुम्ही आता व्हायला पाहिजे. झाला तर तुमचं भाग्य आणि आमचं बी भाग्य आहे आणि आमचं सौभाग्य आहे. म्हणून मी विनंती करतोय की तुम्ही कुठल्याही परिस्थितीमध्ये हे सप्लिमेंट बजेटमध्ये तुम्ही आम्हाला अनुदान द्यायला पाहिजे. नाही अनुदान दिला तर आम्ही सर्व शिक्षक आमचा अंत पाहू नका. आमचा अंत बघितला तर सर्व शिक्षक आम्ही तेवढंच येणार नाही. मुलं बाळांना जी मुलं शाळेत आहेत त्या मुलांना घेणार, त्यांच्या पालकांना घेणार आणि रस्त्यावर नाही येऊन बसवणार. हे लक्षात ठेवा. आणि ह्याचा परिणाम काय होणार आहे, ह्याचा परिणाम तुम्ही भोगणार आहे. ह्याच्याशी आमचा संबंध राहणार नाही. म्हणून सर्व आमच्या शिक्षकांच्या वतीनं अनुदान रहित जे शिक्षक आहेत जे त्यांच्या वतीने मी विनंती करतोय तुम्हाला, तुम्ही कुठल्याही परिस्थितीमध्ये 341 कोटी म्हणजे काय जास्तीच नाही. कारण 1800 कोटी तुम्ही आता शिल्लक ठेवलाय. तुम्ही इकडे कशाला देता सध्या, पण 341 कोटी जे आहे ते आमच्या शिक्षकांसाठी द्यावं. आणि आमची विनंती आहे, तुम्ही द्याल तर पुण्य कमवाल, नाहीतर राहिलेल्या आमच्या शिक्षकांचं तुम्हाला पाप लागेल. नाहीतर आम्ही रस्त्यावर उतरून सोडणार नाही, आम्ही नाव घेतल्याशिवाय सोडणार नाही. कारण ही आमची शिक्षकांची आज अशी परिस्थिती झाली. म्हणून सांगतो, विनंती करतोय की आपण आम्हाला न्याय द्यावं. एवढंच सांगतो आणि इथंच सांगतो. माझं नाव राजीव कुमार खिचडे, विद्यासागर शिक्षण संस्था मुख्याध्यापक, बोरगाव. यावेळी SS मठद, सलीम किद्दूर, MA कोरीशेट्टी, अनिल यादव, संगीता कांबळे, शोभा चौगुले, जयश्री कुरबेट यासह इतर कार्यकर्ते उपस्थित होते. नजीम बेटगेरी, KMM मराठी, बेळगाव. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every rupees 1 lakh diamond value. Available at all Bhima showrooms. TNC apply.